ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದ. ಅದರಲ್ಲಿ ಜ್ಞಾನ ಪ್ರಾಪ್ತಿಗೆ ಉಪಾಯವನ್ನು ಹೇಳುವೆನು, ಕೇಳು ಅರ್ಜುನ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದ. ಹೇ ಅರ್ಜುನ, ಕೇಳು. ಆತ್ಮಾನಂದದ ಸ್ವಾದವನ್ನು ಸವಿದವನು ಸರ್ವ ವಿಷಯಗಳನ್ನು ತುಚ್ಛೀಕರಿಸುವನು. ಆತ್ಮದ ರುಚಿಯನ್ನು ಯಾರು ನೋಡ್ತಾನೋ, ಸವಿದಿರ್ತಾನೋ, ಅವನು ಸರ್ವ ವಿಷಯಗಳನ್ನು ತುಚ್ಛವಾಗಿ ಕಾಣ್ತಾನೆ, ಅದನ್ನು ಸ್ವೀಕರಿಸೋದಿಲ್ಲ ಅವನು. ಆತನು ವಿಷಯೇಂದ್ರಿಯಗಳ ಸುಖವನ್ನು ಮನಸ್ಸು ಕೋರಿದಂತೆಲ್ಲ ಕೊಡನು. ಆತನು ನಿರ್ಲಿಪ್ತನಾಗಿರುವುದರಿಂದ ಸಂಸ್ಕಾರ ವಾಸನೆಗಳಿಗೆ ಅನುಸಾರವಾಗಿ ಮನಸ್ಸಿನಲ್ಲಿ ಉದಿಸುವ ಭಾವನೆಗಳನ್ನು ಬದಿಗೊತ್ತಿ ನಡೆಯುವನು. ಈ ಸಂಸ್ಕಾರ ವಾಸನೆಗೆ ಅನುಸಾರವಾಗಿ ಅಂದರೆ ಬಹುಜನ್ಮಗಳಲ್ಲಿ ಮಾಡ್ಕೊಬಂದಿದ್ದಂಥ ಕೆಲವೊಂದು ಅಭ್ಯಾಸಗಳಿರ್ತವೆ. ಆ ಅಭ್ಯಾಸಗಳು ಏನು ಮಾಡ್ತವೆ, ಸೆಳೀತಾ ಇರ್ತವೆ. ಅದನ್ನೆಲ್ಲ ಮನಸ್ಸಿನಲ್ಲಿ ಉಂಟಾದರೂ ಕೂಡ ಹುಟ್ಟಿದ್ರೂ ಕೂಡ ಅವನೇನು ಮಾಡ್ತಾನೆ, ಅದನ್ನೆಲ್ಲ ಪಕ್ಕಕ್ಕೆ ಸರಿಸ್ಬಿಡ್ತಾನೆ. ಸರ್ವಕಾಲದಲ್ಲೂ ಶ್ರದ್ಧೆಯಿಂದ ಜ್ಞಾನ ಪ್ರಾಪ್ತಿಯನ್ನೇ ಗುರಿಯಾಗಿಟ್ಟಿರುವನು. ಶಾಂತಿಯಾದರೂ ಸಹ ಆತನನ್ನೇ ಹುಡುಕಿಕೊಂಡು ಬರುವುದು. ಆತ್ಮಜ್ಞಾನವನ್ನು ಸಂಪಾದನೆ ಮಾಡೋದನ್ನ ಶಾಂತಿ ಅಂತಕ್ಕಂಥದ್ದು ಸರ್ವದ ಅವನನ್ನೇ ಹುಡುಕೊಂಡು ಬರ್ತದಂತೆ. ಇವನು ಶಾಂತಿಯನ್ನು ಹುಡುಕಬೇಕಾಗಿಲ್ಲ. ಅಂದರೆ ಜ್ಞಾನವು ಶಾಂತಿಪೂರ್ಣವಾಗಿರುವುದು. ಈ ರೀತಿ ಜ್ಞಾನವು ಮನಸ್ಸಿನಲ್ಲಿ ಸ್ಥಿರವಾಗುತ್ತಲೇ ಅಂಕುರಿಸಿದ ಶಾಂತಿಯಿಂದ ಆತ್ಮಬೋಧೆಯು ತಾನಾಗಿಯೇ ವಿಸ್ತಾರವಾಗುವುದು. ಯಾವಾಗ ಆತ್ಮಜ್ಞಾನವನ್ನು ತಿಳಿತಾ ಇದನೋ ಆ ಜ್ಞಾನವು ಶಾಂತಿಪೂರ್ಣವಾಗಿ ತುಂಬಿಕೊಂಡಿರ್ತದೆ. ಈ ರೀತಿ ಜ್ಞಾನ ಮನಸ್ಸಿನಲ್ಲಿ ಸ್ಥಿರವಾಗುತ್ತಲೇ ಅಂಕುರಿಸಿದ ಶಾಂತಿಯಿಂದ ಆತ್ಮಬೋಧೆ ತಾನಾಗಿಯೇ ವಿಸ್ತಾರವಾಗುತ್ತಂತೆ. ಯಾವಾಗ ಶಾಂತ ಚಿತ್ತನಾಗ್ತಾನೋ ಆಗ ಜ್ಞಾನ ತನ್ನಿಂತಾನೇ ವಿಸ್ತಾರವಾಗ್ತಾ ಹೋಗುತ್ತೆ. ಆತನಿಗೆ ಕಣ್ತೆರೆದು ನೋಡಿದ ಕಡೆಯಲ್ಲೆಲ್ಲ ಶಾಂತಿಯೇ ಕಾಣಿಸುವುದು. ಆತನಿಗೆ ತನ್ನದು ಬೇರೆಯವರದೆಂಬ ಭೇದ ಭಾವನೆಯು ಕಿಂಚಿತ್ತೂ ಕಾಣಿಸದು. ಇಲ್ಲಿಯವರೆಗೂ ವರ್ಣಿಸಿದ ಜ್ಞಾನವು ವರ್ಣನಾತೀತವಾದ್ದರಿಂದ ಎಷ್ಟೆಂದು ಹೇಳಲಾಗುವುದು ಅರ್ಜುನ ಅಂತ ಕೇಳ್ತಾ ಇದ್ದಾನೆ. ಹೇ ಅರ್ಜುನ, ಇಂತಹ ಜ್ಞಾನದ ಸವಿಯನ್ನು ರುಚಿಸಿದವನನ್ನು ಮನುಷ್ಯನೆಂದು ಹೇಳುವುದಾದರೂ ಹೇಗೆ? ಈ ರೀತಿಯಲ್ಲಿರ್ತಕ್ಕಂಥ ಆಧ್ಯಾತ್ಮದ ಈ ಜ್ಞಾನ ಯಾರಿಗೆ ರುಚಿಸೋದಿಲ್ವೋ ಅವನನ್ನು ಮನುಷ್ಯ ಅಂತ ಕರೆದು ವ್ಯರ್ಥ. ಮನುಷ್ಯನಾದವನಿಗೆ ಆತ್ಮಜ್ಞಾನ ಇಡಿಸಬೇಕು. ಇಡಿಸ್ಲಿಲ್ಲ ಅಂದರೆ ಅವನು ಮನುಷ್ಯನೇ ಅಲ್ಲ. ಆತನ ಜನ್ಮವು ಸಾರ್ಥಕವಾಗುತ್ತಾನೆ ಹೇಗೆ? ಆತನಿಂದ ಲೋಕಕ್ಕೆ ಯಾವ ಲಾಭವೂ ಆಗದೆ ಭೂಭಾರನಾಗಿರುವುದರಿಂದ ಜ್ಞಾನರಹಿತನು ಬದುಕಿರುವುದಕ್ಕಿಂತ ಸಾಯುವುದೇ ಮೇಲು. ಹೌದಲ್ವಾ? ಇಂಥ ಅಮೂಲ್ಯವಾದ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಳದೆ ಕೇವಲ ಡಾಂಬಿಕತನದಿಂದ ನಡ್ಕೊಂಡಿದ್ದೆ ಆದರೆ ಅವನು ಭೂಭಾರನಾಗಿರ್ತಾನೆ. ಯಾರಿಗೂ ಉಪಯೋಗ ಮಾಡೋದಿಲ್ಲ. ತನ್ನ ಮನಸ್ಸನ್ನು ಕೆಡಿಸ್ಕೊಂಡು ಇತರರನ್ನು ಕೆಡಿಸ್ತಾ ಇರ್ತಾನೆ. ಅಂಥವನು ಬದುಕಿರೋದಕ್ಕಿಂತ ಸಾಯುವುದು ಮೇಲು. ಮನೆಯು ಸುಂದರವಾಗಿದ್ದರೂ ನಿರ್ಜನವಾಗಿದ್ದರೆ, ಶರೀರವು ಸುಂದರವಾಗಿದ್ದರೂ ಪ್ರಾಣವಿರದಿದ್ದರೆ ಹೇಗೋ ಹಾಗೆ ಜ್ಞಾನಶೂನ್ಯರಾದವರನ್ನು ಮನುಷ್ಯರೆಂದು ಹೇಳುವುದು ಹೇಗೆ? ಅವರನ್ನು ಮಾನವ ವರ್ಗದಲ್ಲಿ ಗಣಿಸಬಹುದೇ? ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಜ್ಞಾನವು ಕೈವಶವಾಗದಿದ್ದರೆ, ಮನಸ್ಸಿನಲ್ಲಿ ಜ್ಞಾನ ಪ್ರಾಪ್ತಿಯ ಇಚ್ಛೆ ಇದ್ದರೆ ಆತನಿಗೆ ಜ್ಞಾನ ಮಾರ್ಗವು ತೋರುವುದು. ಮನಸ್ಸಿನಲ್ಲಿ ಜ್ಞಾನದ ಇಚ್ಛೆ ಇರ್ತದೆ, ಆದರೆ ಇನ್ನೂ ಜ್ಞಾನ ಆಗಿರೋದಿಲ್ಲ. ಅಂಥವನಿಗೇನಾಗುತ್ತೆ, ಜ್ಞಾನ ಮಾರ್ಗ ತಾನಾಗಿಯೇ ಕಾಣಲ್ಪಡುವುದು. ಮನಸ್ಸಿನಲ್ಲಿ ಜ್ಞಾನ ಪ್ರಾಪ್ತಿಯ ಇಚ್ಛೆಯೇ ಇಲ್ಲವಾದರೆ, ಅದರೊಡನೆ ಪ್ರೇಮ ವಿಶ್ವಾಸಾದಿಗಳು ಇಲ್ಲವಾದರೆ ಆತನು ನಿಜವಾಗಿಯೂ ಸಂಶಯವೆಂಬ ಅಗ್ನಿಯಲ್ಲಿ ಭಸ್ಮವಾಗಿ ಬಿಟ್ಟನೆಂದು ತಿಳಿಯಬೇಕು. ಈ ಸಂಶಯ ಅಂತಕ್ಕಂಥದ್ದು ಆತನನ್ನು ಸುಟ್ಟಾಕ್ಬಿಟ್ಟಿರ್ತದೆ. ರುಚಿಕರವಾಗಿರುವ ಅಮೃತವನ್ನು ಕಹಿ ಎಂದು ತಿಳಿದು ಬಾಯಿಂದ ಹೊರಕ್ಕೆ ಉಗುಳಿದರೆ ಆತನಿಗೆ ನಿಜವಾಗಿಯೂ ಮರಣ ಬಂತೆಂದು ತಿಳಿಯಬೇಕು. ಯಾವಾಗ ಅಮೃತವನ್ನು ಕಹಿಯಾಗಿದೆ ಅಂತ ಈಚೆ ಉಗಿತಾನೋ ಬಾಯಿಂದ, ಅವನಿಗೇನರ್ಥ? ಈತನಿಗೆ ಮರಣಕಾಲ ಸಮೀಪವಾಗಿದೆ ಅಂತ ಅರ್ಥ. ಇದರಂತೆ ನಿಜ ಸುಖವನ್ನು ತೊರೆದು ವಿಷಯಗಳಲ್ಲೇ ಮಗ್ನವಾಗಿರುವವನನ್ನು ಸಂಶಯವು ಮುತ್ತಿಗೆ ಹಾಕಿ ತುಳಿದು ಬಿಟ್ಟಿತೆಂದು ನಿಶ್ಚಯಿಸು. ಆತ್ಮಜ್ಞಾನದ ಕಡೆ ಮನಸ್ಸು ಮಾಡದೆ ಕೇವಲ ವಿಷಯ ಸುಖಗಳಲ್ಲಿ ಯಾರು ಮಗ್ನನಾಗಿರ್ತಾನೋ ಅಂಥವನು ಯಾವಾಗಲೂ ಸಂಶಯಾತ್ಮನೇ ಆಗಿರ್ತಾನೆ. ಸಂಶಯದಲ್ಲಿ ಬಿದ್ದವನು ಸರ್ವನಾಶವನ್ನು ಪಡೆಯುವನು. ಆತನು ಇಹಪರ ಲೋಕದ ಸುಖದಿಂದ ವಂಚಿತನಾಗುವನು. ಸನ್ನಿಪಾತ ಜ್ವರ ಬಂದವನು ಶೀತೋಷ್ಣಗಳನ್ನು
ಬಿಸಿಲು ಬೆಳದಿಂಗಳ ಭೇದವನ್ನು ಅರಿಯದಿರುವಂತೆ ಸಂಶಯದಲ್ಲಿ ಮುಳುಗಿರುವವನು ಸತ್ಯಾಸತ್ಯವನ್ನು, ಹಿತಾಹಿತವನ್ನು, ಅನುಕೂಲ ಪ್ರತಿಕೂಲಗಳನ್ನು ತಿಳಿಯಲಾರನು. ಕುರುಡನಿಗೆ ಹಗಲಿರುಳಿನ ಭೇದವು ಕಾಣದಿರುವಂತೆ ಸಂಶಯಗ್ರಸ್ತನಿಗೆ ಯಾವುದೂ ಗೋಚರಿಸದ್ದರಿಂದ ಇಹಲೋಕದ ಸರ್ವ ಪ್ರಾಣಿಗಳನ್ನು ಹಿಡಿದು ನಾಶ ಮಾಡುವ ಬಲೆಯಾಗಿದೆ. ಸಂಶಯಕ್ಕೆ ಸಮವಾದ ಘೋರ ಪಾತಕವು ಮತ್ತೊಂದಿಲ್ಲವೆಂದು ನೀನು ಗ್ರಹಿಸುವನಾಗು. ಪ್ರಕೃತದಲ್ಲಿ ಭಯಂಕರವಾದ ಅಜ್ಞಾನವೆಂಬ ಅಂಧಕಾರವನ್ನು ಹರಡದಿರುವಂತಹ ಸಂಶಯದ ಮೇಲೆ ವಿಜಯವನ್ನು ಪಡೆಯುವನಾಗು. ಅಂದರೆ ಸಂಶಯವನ್ನು ಬಿಟ್ಟುಬಿಡು ನೀನು ಅಂತ. ಇಲ್ಲವಾದರೆ ಒಂದು ಬಲಗೊಂಡಂತೆಲ್ಲ ಶ್ರದ್ಧೆ ಎನ್ನುವ ಮಾರ್ಗವನ್ನು ಮುಚ್ಚುವುದು. ಸಂಶಯ ಬಲವಾದರೆ ಏನಾಗುತ್ತೆ, ಅದು ಶ್ರದ್ಧೆಯನ್ನೇ ಮುಚ್ಚಿಬಿಡ್ತದೆ ನಮಗೆ. ಅನಂತರ ಹೃದಯದಲ್ಲಿ ನುಗ್ಗಿ ದೊಡ್ಡದಾಗಿ ಬೆಳೆದು ಬುದ್ಧಿಯನ್ನೇ ನುಂಗಿ ಬಿಡುವುದು. ಆಗ ಮೂರು ಲೋಕಗಳು ಸಂಶಯಮಯವಾಗಿ ತೋರುತ್ತವೆ. ಅದರಿಂದ ಸಂಶಯವನ್ನು ನೀನು ಅದರಿಂದ ಹೊರಗೆ ಬಾ ನೀನು ಅಂತ ಹೇಳ್ತಾನೆ. ಹೇ ಅರ್ಜುನ, ನೋಡು, ಈ ಸಂಶಯವು ಇಷ್ಟು ಘೋರವಾದ ಪಾತಕವನ್ನು ಉಂಟು ಮಾಡುತ್ತಿದ್ದರೂ ಇದನ್ನು ಸಮೂಲವಾಗಿ ನಾಶ ಮಾಡುವುದಕ್ಕೆ ಒಂದು ಉಪಾಯವಿದೆ. ತೀಕ್ಷ್ಣವಾಗಿ ಥಳಥಳಿಸುವಂತಹ ಜ್ಞಾನವೆಂಬ ಕತ್ತಿಯನ್ನು ಹಿಡಿದು ಸಂಶಯ ಜಾಲವನ್ನು ಸಮೂಲಹಿತವಾಗಿ ಮೂಲಸಹಿತವಾಗಿ ನಾಶ ಮಾಡು. ಈ ರೀತಿ ನಾಶಪಡಿಸಿದ ನಂತರ ರಥವನ್ನು ಹತ್ತಿ ಯುದ್ಧ ಮಾಡು. ಕೌರವ ಸೇನೆಯನ್ನೆಲ್ಲ ಯಮಪಟ್ಟಣಕ್ಕೆ ಕಳುಹಿಸು. ಈ ಪ್ರಕಾರ ಜ್ಞಾನದೀಪದಂತೆ ಬೆಳಗುವಂತಹ ಸರ್ವಶ್ರೇಷ್ಠನಾದ ಶ್ರೀಕೃಷ್ಣನು ಸರ್ವ ವಿಷಯಗಳನ್ನು ಕೃಪಾಪೂರ್ವಕವಾಗಿ ಅರ್ಜುನನಿಗೆ ಹೇಳಿದನು. ಈ ಮಾತನ್ನು ಸಂಜಯನು ಧೃತರಾಷ್ಟ್ರನೊಡನೆ ಪ್ರೇಮದಿಂದ ಹೇಳಿದನು. ಹೇ ಧೃತರಾಷ್ಟ್ರ, ಯೋಗೀಶ್ವರನಾದ ಶ್ರೀಕೃಷ್ಣನು ಹೇಳಿದ ಮಾತುಗಳನ್ನು ಕೇಳಿದ ಅರ್ಜುನನು ಪೂರ್ವಾಪರಗಳನ್ನು ಅರಿತು ಶ್ರೀಹರಿಯೊಡನೆ ಪ್ರಶ್ನಿಸುವನು. ಆ ದಿವ್ಯ ಸಂವಾದವನ್ನು ನೆನಪಿನಲ್ಲಿಡು ಅಂಥೇಳಿ ಧೃತರಾಷ್ಟ್ರನಿಗೆ ಹೇಳಿದಂಥ ಮಾತನ್ನು ಸಂಜಯ ಈಗ ಮುಂದುವರಿಸಿ ಹೇಳ್ತಾನೆ. ಮುಂದೆ ಏನು ಹೇಳ್ತಾನೆ ಅನ್ನೋದನ್ನ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.